ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್‌ಶಿಪ್ ಸ್ಟೇಟಸ್‌ನ ತಿಳ್ಕೊಳ್ಳೋದು ಯಾವ ರೀತಿ, ಅದು ಪ್ರೀ ಮ್ಯಾಟ್ರಿಕ್ ಆಗಿರ್ಬೋದು ಅಥವಾ ಪೋಸ್ಟ್ ಮ್ಯಾಟ್ರಿಕ್ ಆಗಿರ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಪಡ್ಕೊಳ್ಬೋದು. ಓಕೆ, ಬನ್ನಿ ಸ್ನೇಹಿತರೆ, ಈ ವಿಡಿಯೋವನ್ನು ಶುರು ಮಾಡೋಣ. ನಾನು ನಿಮ್ಮ ಪೂಜಾರಿ ಶಿವರಾಜ. ಒಂದು ವೇಳೆ ನೀವೇನಾದರೂ ಇದುವರೆಗೂ ಪ್ರೀ ಮೆಟ್ರಿಕ್ ಆಗಿರ್ಬೋದು, ಪೋಸ್ಟ್ ಮೆಟ್ರಿಕ್ ಆಗಿರ್ಬೋದು ಸ್ಕಾಲರ್‌ಶಿಪ್‌ಗೆ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಯಾವ ರೀತಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋಗಳ ಲಿಂಕನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಅವುಗಳನ್ನು ನೋಡಿಕೊಂಡು ನಿಮ್ಮ ಒಂದು ಪ್ರೀ ಮೆಟ್ರಿಕ್ ಆಗಿರ್ಬೋದು ಅಥವಾ ಪೋಸ್ಟ್ ಮೆಟ್ರಿಕ್ ಆಗಿರ್ಬೋದು ಸ್ಕಾಲರ್‌ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆನಾ. ಸೊ ಈಗ ನಾವು ಅಪ್ಲಿಕೇಶನ್ ಹಾಕಿದ್ವಿ. ಸೊ ಅದರ ಸ್ಟೇಟಸನ್ನು ತಿಳ್ಕೊಳ್ಳೋದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ನಿಮಗೆ 2 ಆಪ್ಷನ್ಸ್ಗಳು ಇರ್ತದೆ ಸ್ನೇಹಿತರೆ. ಒಂದು ಅಂದರೆ ಪೋಸ್ಟ್ ಮ್ಯಾಟ್ರಿಕ್ಕಿಗೆ ಬೇರೆ ಲಿಂಕ್ ಇರುತ್ತೆ, ಪ್ರೀ ಮ್ಯಾಟ್ರಿಕ್ಕಿಗೆ ಬೇರೆ ಲಿಂಕ್ ಇರುತ್ತೆ. ಸೊ ಈಗ ನಾನು ಚೆಕ್ ಮಾಡ್ತಾ ಇರೋದು ಪ್ರೀ ಮ್ಯಾಟ್ರಿಕ್ ಅಂದರೆ 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳ ಅಪ್ಲಿಕೇಶನ್ನ ಸ್ಟೇಟಸ್ನ ಚೆಕ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ, 2025-26ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತದ. ಸೊ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ತೇನೆ. ಓಕೆನಾ. ಸೊ ನಿಮ್ಮದು ಯಾವುದು ಪ್ರೀ ಮ್ಯಾಟ್ರಿಕ್ ಇದ್ದರೆ ಪ್ರೀ ಮ್ಯಾಟ್ರಿಕ್ದು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಪೋಸ್ಟ್ ಮ್ಯಾಟ್ರಿಕ್ ಇದ್ದರೆ ಪೋಸ್ಟ್ ಮ್ಯಾಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ನಿಮಗೆ ವಿದ್ಯಾರ್ಥಿಗಳ ಲಾಗಿನ್ ಅಂತ ಕೇಳುತ್ತೆ. ಸೊ ಇಲ್ಲಿ ಯೂಸರ್ ಐ ಡಿ ಕೇಳ್ತಾ ಇದೆ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ಯೂಸರ್ ಐ ಡಿ ಏನು ಎಂಟ್ರಿ ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು SSP ಐ ಡಿಯನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ SSP ಐ ಡಿ ಗೊತ್ತಿಲ್ಲ ಅಂದರೆ SSP ಐ ಡಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಿರಲ್ಲ, ಸೊ ಅಲ್ಲಿ ನಿಮಗೆ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ SSP ಐ ಡಿ ಶೋ ಆಗುತ್ತೆ. ಓಕೆನಾ. ಈಗ ನನ್ನ ಹತ್ರ SSP ಐ ಡಿ ಇದೆ ಸ್ನೇಹಿತರೆ. ಸೊ ಆ ಒಂದು SSP ಐ ಡಿಯನ್ನು ನಾನು ಎಂಟ್ರಿ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ SSP ಐ ಡಿ ಇತ್ತಪ್ಪ ಅಂದರೆ ಆ ಒಂದು SSP ಐ ಡಿಯನ್ನು ಎಂಟ್ರಿ ಮಾಡ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ಪಾಸ್ವರ್ಡ್ ಕೂಡ ಕೇಳುತ್ತೆ. ಸೊ ಇಲ್ಲಿ ನಿಮಗೆ ಪಾಸ್ವರ್ಡು ಗೊತ್ತಿಲ್ಲ, ಒಂದು ವೇಳೆ ಗೊತ್ತಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಫರ್ಗೆಟ್ ಆಪ್ಷನ್ ಇದೆ. ಓಕೆನಾ, ಫರ್ಗೆಟ್ ಪಾಸ್ವರ್ಡ್ ಅಂತ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಾಸ್ವರ್ಡ್ನ ರೀಸೆಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೀನಿ. ಓಕೆನಾ. ಸೊ ಆ ವಿಡಿಯೋ ಲಿಂಕನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ವೇಳೆ ನಿಮ್ಮ ಒಂದು SSP ಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರುವಂತಹ ಮೊಬೈಲ್ ನಂಬರು ನಿಮ್ಮ ಹತ್ರ ಇರೋದಿಲ್ಲ ಅಥವಾ ಕಳೆದೋಗಿರ್ಬೋದು, ಅದು ಯಾವುದು ಅಂತ ಕೂಡ ಗೊತ್ತಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಿಮ್ಮ ಪಾಸ್ವರ್ಡ್ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಬೇರೆ ಒಂದು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ. ಅದನ್ನು ನೋಡಿಕೊಂಡು ನಿಮ್ಮ ಒಂದು ಪಾಸ್ವರ್ಡ್ನ ಚೇಂಜ್ ಮಾಡಿಬಿಟ್ಟು ನಿಮ್ಮ ಒಂದು ಚಾಲ್ತಿಯಲ್ಲಿರುವಂತಹ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೊಳ್ಬೋದು. ಓಕೆನಾ. ಈಗ ನಮಗೆ ಪಾಸ್ವರ್ಡ್ ಗೊತ್ತಿದೆ. ಸೊ ಹಾಗಾಗಿ ನನ್ನ ಒಂದು ಪಾಸ್ವರ್ಡ್ನ ನಾನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಏನಾದರೂ ಗೊತ್ತಿತ್ತಪ್ಪ ಅಂದರೆ ಪಾಸ್ವರ್ಡ್ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಕೂಡ ಏನು ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಸೊ ಅದನ್ನು ಯಾವ ರೀತಿ ಇದೆ, ಸ್ಮಾಲ್ ಇದ್ದರೆ ಸ್ಮಾಲು, ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಕ್ಲಿಕ್ ಮಾಡ್ಕೊಂಡ ನಂತರ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಟು ಸ್ಟೂಡೆಂಟ್ ಆರ್ ಅಪ್ಲಿಕೆಂಟ್ಸ್ ಅಂತ ಬರುತ್ತೆ. ಸೊ ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಕೊಡಿ ಸ್ನೇಹಿತರೆ. ನೆಕ್ಸ್ಟ್ ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಫಸ್ಟ್ ಮೇಲ್ಗಡೆ ನೋಡ್ತಾ ಇರ್ಬೋದು, 2ನೇ ಆಪ್ಷನ್ ಕಾಣ್ತಾ ಇದೆಯಲ್ಲ, ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ಸ್ ಅಂತ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಯಾಕಂದರೆ ಈಗ ನಾವು ಈಗಾಗಲೇ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ವಿ, ಅದನ್ನು ಸ್ಟೇಟಸ್ನ ತಿಳ್ಕೊಳ್ಳೋದು ಯಾವ ರೀತಿ ಅಂತ ಟ್ರಿಕ್ಸ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇಲ್ಲಿ ನಿಮಗೆ ಫೈನಾನ್ಷಿಯಲ್ ಇಯರ್ ಇರ್ತದೆ. ಓಕೆನಾ. ಆಟೋಮೆಟಿಕ್ಕಾಗಿ ಇಲ್ಲಿ ಶಾರ್ಟ್ಸ್ ನಂಬರು ಫೆಚ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಓಕೆ, ಈಗ ನಮಗೆ ಇಲ್ಲಿ ಫೈನಾನ್ಷಿಯಲ್ ಇಯರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಮಗೆ 2025-26 ಅಂತಿದೆ. ಸೊ ಅದಕ್ಕೆ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸರ್ಚ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಸೊ ಈ ಒಂದು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಸ್ಟೂಡೆಂಟ್ಸ್ ರಿಪೋರ್ಟ್ ಎಲ್ಲ ಬಂದುಬಿಡುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಅಕಾಡೆಮಿಕ್ ಇಯರ್ ಆಗಿರ್ಬೋದು, ಶಾರ್ಟ್ಸ್ ಐ ಡಿ ಇರ್ಬೋದು, SSP ಐ ಡಿ ಇರ್ಬೋದು, ಹಾಗೆ ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ SSP, ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್. ಸೊ ಇವೆಲ್ಲ ಇರುತ್ತೆ. ಸೊ ನೀವು ನೋಡ್ಕೋಬೋದು. ನೆಕ್ಸ್ಟ್ ನಮಗೆ ಅಮೌಂಟು ಸ್ಯಾಂಕ್ಷನ್ ಆಗಿದೋನೋ ಇಲ್ಲ ಅಥವಾ ರಿಜೆಕ್ಟ್ ಆಗಿದೋನೋ ಅಂತ ಚೆಕ್ ಮಾಡಬೇಕು ಅಷ್ಟೇ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ವೆರಿಫಿಕೇಶನ್ ಅಂತ ಕಾಣ್ತಾ ಇದೆ, ಅಪ್ರೂವ್ಡ್ ಆಗಿದೆ ಸ್ನೇಹಿತರೆ. ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿದೆ. ಓಕೆನಾ. ಸೊ ಒಂದು ವೇಳೆ ರಿಜೆಕ್ಟ್ ಆಗಿದ್ರೆ ಇಲ್ಲಿ ಕೆಳಗಡೆ ರಿಜೆಕ್ಷನ್ಗೆ ರೀಸನ್ ಕೂಡ ಕೊಡ್ತಾರೆ. ಓಕೆನಾ. ಇಲ್ಲಿ ಸ್ಯಾಂಕ್ಷನ್ಡ್ ಅಂತ ಇದೆ. ಓಕೆ, ಸ್ಯಾಂಕ್ಷನ್ ಆಗಿದೆ. ಸೊ ಇಲ್ಲಿ ಆಧಾರ್ ಸೀಡಿಂಗ್ ಸ್ಟೇಟಸ್ ಐ ಡಿ ವ್ಯಾಲಿಡೇಷನ್ ಅಂತಿದೆ. ಸೊ ಇಲ್ಲಿ ಸೀಡೆಡ್ ಅಂಡ್ ಡೆಮೋ ಅಥೆಂಟಿಫಿಕೇಷನ್ ಸಕ್ಸಸ್ ಅಂತ ಆಗಿದೆ. ಓಕೆನಾ. DBT ರೆಫರೆನ್ಸ್ ನಂಬರ್ ಸ್ಟೇಟಸ್ಸು ಇಲ್ಲಿ ಜನರೇಟ್ ಆಗಿದೆ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ಪುಷ್ಡ್ ಟು DBT ಫಾರ್ ಪೇಮೆಂಟ್ ಸ್ಟೇಟಸ್ ಅಂತಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಟು ಬಿ ಪುಷ್ಡ್ ಟು DBT ಪೋರ್ಟಲ್ ಬೈ ತಾಲೂಕ್ ಆರ್ ಸ್ಟೇಟ್ ಅಡ್ಮಿಷನ್ ಆಫೀಸರ್ ಫಾರ್ ಜನರೇಟ್ ಟ್ರಾನ್ಸಾಕ್ಷನ್ ನಂಬರ್. ಅಂದರೆ ನಿಮ್ಮ ಒಂದು ತಾಲೂಕಿನ ಆಫೀಸರ್ಗಳು ಅಮೌಂಟ್ನ ಮೂವ್ ಮಾಡೋದಕ್ಕೆ ಪ್ರೊಸೆಸ್ ಮಾಡಿದ್ದಾರೆ.
ಓಕೆನಾ. ಸೊ ನಿಮಗೆ ಕೆಲವು ದಿನಗಳಲ್ಲಿ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಆಮೇಲೆ ಇಲ್ಲಿ ನೀವು ಸ್ವಲ್ಪ ದಿನಗಳ ನಂತರ ಇಲ್ಲಿ ಚೆಕ್ ಮಾಡಿಕೊಂಡಾಗ ಸ್ಯಾಂಕ್ಷನ್ ಅಮೌಂಟ್ ಎಷ್ಟು ನಿಮಗೆ ಸ್ಯಾಂಕ್ಷನ್ ಆಗಿದೆ ಅಂತ ಕೂಡ ಅಪ್ಡೇಟ್ ಆಗುತ್ತೆ. ಆಮೇಲೆ ಇಲ್ಲಿ ಪೇಯ್ಡ್ ನಾಟ್ ಪೇಯ್ಡ್ ಅಂತಿದೆಯಲ್ಲ ಅಲ್ಲಿ ಸಕ್ಸಸ್ ಅಂತ ಕೂಡ ಆಗುತ್ತೆ. ಓಕೆನಾ. ಸೊ ಆಮೇಲೆ ಇಲ್ಲಿ ನಿಮಗೆ ಸಕ್ಸಸ್ ಆದಾಗ ನಿಮಗೆ ಲಾಸ್ಟ್ ಅಕೌಂಟ್ ನಂಬರು 4 ನಂಬರ್ ತೋರಿಸುತ್ತೆ. ಆಮೇಲೆ ಡೇಟ್ ಯಾವ ಡೇಟಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಕೂಡ ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ನಮಗೆ ಇಲ್ಲಿ 2025-26ನೇ ಸಾಲಿನಲ್ಲಿ ನೋಡ್ತಾ ಇದ್ದೀನಿ. ಈ ಪ್ರೀವಿಯಸ್ ಇಯರ್ದು ನಾನು ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ, ಯಾವ ರೀತಿ ಇರ್ಬೋದು ನಿಮ್ಗೆ ಅಮೌಂಟು ಸ್ಯಾಂಕ್ಷನ್ ಆದರೆ ಅಂತ ತಿಳಿಸ್ಕೊಳ್ತೀನಿ. ಸೊ ಇಲ್ಲಿ ನಾನು 24, 25 ಅಂತ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಟ್ಟಿದ್ದೀನಿ ಸ್ನೇಹಿತರೆ. ಓಕೆನಾ. ಓಕೆ, ಇಲ್ಲಿ ನಾನು ಸರ್ಚ್ ಅಂತ ಕೊಟ್ಟಾಗ ನೆಕ್ಸ್ಟ್ ಅದೇ ರೀತಿಯಾಗಿ ಶೋ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಮೌಂಟು ಪೇಯ್ಡ್. ಓಕೆನಾ. ಸೊ ಇಲ್ಲಿ ಅಮೌಂಟ್ ಸ್ಯಾಂಕ್ಷನ್ಡ್ ಅಮೌಂಟ್ ಎಷ್ಟಿದೆ, 3,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಅದೇ ರೀತಿಗೆ ಯಾವ ಅಕೌಂಟಿಗೆ ಜಮಾ ಆಗಿದೆ, ಆಮೇಲೆ ಯಾವ ಡೇಟಿಗೆ ಜಮಾ ಆಗಿದೆ ಅಂತ ಕೂಡ ತೋರಿಸುತ್ತೆ. ಸೊ ಇಲ್ಲಿ ಅಕೌಂಟ್ ನಂಬರ್ ಲಾಸ್ಟ್ 4 ಡಿಜಿಟ್ಸ್ ಅಂತ ಬರುತ್ತೆ. ಆಮೇಲೆ ಡೇಟ್ ಆಫ್ ಪೇಮೆಂಟ್, ಸೊ ನಿಮ್ಮ ಯಾವ ಡೇಟಿಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಿದೆ ಅಂತ ಕೂಡ ತೋರಿಸುತ್ತೆ. ಓಕೆನಾ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ SSP ಪ್ರೀ ಮ್ಯಾಟ್ರಿಕ್ ಆಗಿರ್ಬೋದು ಅಥವಾ ಪೋಸ್ಟ್ ಮ್ಯಾಟ್ರಿಕ್ ಆಗಿರ್ಬೋದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿರ್ತಾರಲ್ಲ ಆ ಒಂದು ಅರ್ಜಿಯ ಸ್ಥಿತಿಯನ್ನು ತಿಳ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಈ ಒಂದು ವಿಡಿಯೋವನ್ನು ತಪ್ಪದೇ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.